ವೆಲ್ಕಮ್ ಟು ಶೋಭಾಸ್ ಕಿಡ್ಸ್ ಅಕಾಡೆಮಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಬನ್ನಿ ಈ ದಿನ ನಾವು ಲೆಟರ್ ಜಿ ಬಗ್ಗೆ ತಿಳ್ಕೊಳ್ಳೋಣ. ಜಿ ಈಸ್ ಆಲ್ವೇಸ್ ಹಾರ್ಡ್ ಬಿಫೋರ್ ದ ಲೆಟರ್ ಎ, ಯು, ಓ, ಎಲ್ ಆ್ಯಂಡ್ ಆರ್. ಲೆಟರ್ ಜಿ ಮುಂದೆ ಎ, ಯು, ಓ, ಎಲ್ ಆ್ಯಂಡ್ ಆರ್ ಲೆಟರ್ ಬಂದಾಗ ಅದು ಹಾರ್ಡ್ ಸೌಂಡ್ ಆಗುತ್ತೆ. ಹಾರ್ಡ್ ಸೌಂಡ್ ಅಂದರೆ ಮಕ್ಕಳ ಘ ಅಂತ ಸೌಂಡ್ ಆಗುತ್ತೆ ಅಲ್ವಾ, ಅದನ್ನೇ ಹಾರ್ಡ್ ಸೌಂಡ್ ಅಂತ ಹೇಳೋದು. ಫಾರ್ ಎಕ್ಸಾಂಪಲ್, ನಾನು ಕೆಲವೊಂದು ಹೆಸರುಗಳನ್ನ ಹೇಳ್ತೀನಿ ಮಕ್ಕಳ, ಆವಾಗ ನಿಮಗೆ ಗೊತ್ತಾಗತ್ತೆ. ಗಗನ್, ಗೌತಮಿ, ಗಿರಿಜಾ, ಗುಣೇಶ್. ನೋಡಿ ಮಕ್ಕಳ, ಇದೆಲ್ಲ ಹೆಸರುಗಳಲ್ಲೂ ಕೂಡ ನಮಗೆ ಗ ಸೌಂಡ್ ಬರ್ತಾ ಇದೆ. ಇದೇ ರೀತಿ ಲೆಟರ್ ಜಿಯಿಂದ ಬರುವಂಥ ಯಾವುದೇ ವರ್ಡ್ನಲ್ಲೂ ಗ ಅಂತ ಸೌಂಡ್ ಆದರೆ ಇದನ್ನ ಹಾರ್ಡ್ ಸೌಂಡ್ ಅಂತ ಹೇಳ್ತಾರೆ ಮಕ್ಕಳ. ಲೆಟರ್ ಜಿನ ಹಾರ್ಡ್ ಸೌಂಡ್ ನೋಡೋಣ ಮಕ್ಕಳ. ಲೆಟರ್ ಜಿ ಮುಂದೆ ಲೆಟರ್ ಎ ಬಂದಾಗ ಗ ಸೌಂಡ್. ಲೆಟರ್ ಜಿ ಮುಂದೆ ಲೆಟರ್ ಯು ಬಂದಾಗ ಗ. ಲೆಟರ್ ಜಿ ಮುಂದೆ ಲೆಟರ್ ಓ ಬಂದಾಗ ಗೋ. ಲೆಟರ್ ಜಿ ಮುಂದೆ ಲೆಟರ್ ಎಲ್ ಬಂದಾಗ ಗ. ಲೆಟರ್ ಜಿ ಮುಂದೆ ಲೆಟರ್ ಆರ್ ಬಂದಾಗ ಗರ್. ಈಗ ಲೆಟರ್ ಜಿನ ಹಾರ್ಡ್ ಸೌಂಡ್ ಗ ಬಗ್ಗೆ ಗೊತ್ತಾಯ್ತಲ್ವಾ ಮಕ್ಕಳ? ಹಾಗಿದ್ರೆ ಬನ್ನಿ ಕೆಲವೊಂದು ವರ್ಡ್ಗಳನ್ನ ನೋಡ್ಕೊಂಡು ಬರೋಣ. ಗ ಗಾರ್ಡನ್. ನೋಡಿ ಮಕ್ಕಳ, ಲೆಟರ್ ಜಿ ಮುಂದೆ ಲೆಟರ್ ಎ ಬಂದಿದೆ, ಗ ಗಾರ್ಡನ್. ನಾನು ಹೇಳೋ ಎಲ್ಲ ವರ್ಡ್ಗಳನ್ನು ಮಕ್ಕಳ ನೀವು ಒಂದೊಂದು ಸಾರಿ ನನ್ನ ಜೊತೆ ರಿಪೀಟ್ ಮಾಡಿ ಮಕ್ಕಳ. ಅಲ್ಲಿ ಮಧ್ಯೆ ಒಂದು ಗ್ಯಾಪ್ ಬರುತ್ತಲ್ವಾ, ಆ ಗ್ಯಾಪ್ನಲ್ಲಿ ನೀವು ಹೇಳಿ. ಗ ಗ್ಯಾಸ್. ಗ ಗಾರ್ಲಿಕ್. ಗ ಗೇಮ್. ಗ ಗೇಟ್. ಜಿ ಲೆಟರ್ ಮುಂದೆ ಎ ಬಂದಾಗ ಗ ಆಗುತ್ತೆ. ಜಿ ಲೆಟರ್ ಮುಂದೆ ಓ ಬಂದಾಗ ಗೋ ಅಂತ ಸೌಂಡ್ ಆಗುತ್ತೆ ಮಕ್ಕಳ. ಗ ಗೋಲ್ಡ್ ಫಿಶ್. ಗ ಗೋಟ್. ಗ ಗೋರಿಲ್ಲಾ. ಗ ಗ್ವಾವಾ. ಗ ಗಮ್. ಗ ಗಟ್ಟರ್. ಗ ಗೈಡ್. ಗ ಗಾರ್ಡ್. ಗ ಗ್ಲಾಸ್. ಗ ಗ್ಲೋಬ್. ಗ ಗ್ಲೌಸ್. ಗ ಗ್ಲೇಸ್. ಗ ಗ್ಲಿಟ್ಟರ್. ಗ ಗ್ರೀನ್. ಗ ಗ್ರಾಸ್. ಗ ಗ್ರೇಪ್ಸ್. ಗ ಗ್ರೋ. ಗ ಗ್ರೌಂಡ್. G is always hard at the end of any word. ಯಾವುದೇ ಪದದ ಕೊನೆಯಲ್ಲಿ ಲೆಟರ್ ಜಿ ಬಂದರೆ ಅದು ಹಾರ್ಡ್ ಸೌಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಬ್ಯಾಗ್, ಜಾಗ್, ಹಗ್, ಪಿಗ್, ಫಿಗ್. ನೋಡಿದ್ರಲ್ವಾ ಮಕ್ಕಳ, ಈ ಎಲ್ಲ ವರ್ಡ್ಗಳಲ್ಲೂ ಲಾಸ್ಟಲ್ಲಿ ಜಿ ಬಂದಿದೆ. ಸೊ ದಿಸ್ ಈಸ್ ಹಾರ್ಡ್ ಜಿ. ಲೆಟರ್ ಜಿ ಮುಂದೆ ಎ, ಯು, ಓ, ಎಲ್ ಆ್ಯಂಡ್ ಆರ್ ಲೆಟರ್ ಬಂದಾಗ ಹಾರ್ಡ್ ಜಿ, ಮತ್ತು ಯಾವುದೇ ಪದದ ಕೊನೆಯಲ್ಲಿ ಲೆಟರ್ ಜಿ ಬಂದಾಗ ಅದು ಹಾರ್ಡ್ ಜಿ ಅಂತ ಗೊತ್ತಾಯ್ತಲ್ವಾ ಮಕ್ಕಳ? ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಸಾಫ್ಟ್ ಜಿ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳ. ಅಲ್ಲಿವರೆಗೂ ಹಾರ್ಡ್ ಜಿ ಬಗ್ಗೆ ಕಲಿತಾ ಇರಿ. ಬಾಯ್ ಬಾಯ್.